ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮನೆ ಹುಡುಗ ಡಿ ಬಾಸ್ ಬ್ರ್ಯಾಂಡ್ ಮನು ಮಾತಾಡ್ತಾ ಇರೋದು. ಈಗ ಕೆಲವು ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಶೋಗಳು ಕೊಡೋದು, ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೂರಿಸೋದು, ತುಂಬ ಕಂಟೆಂಟ್ಗಳು ಮಾಡೋದು ಮಾಡ್ತಾಯಿದ್ದೀರಾ. ಯಾಕಂದರೆ ನಿಮ್ಮ ವ್ಯಾಪ್ತಿಯಲ್ಲಿ ಜಿಲ್ಲಾ ಘಟಕದಲ್ಲಿ ರೈತರುಗಳು ವಿದ್ಯುತ್ ಖಾಸಗೀಕರಣದ ಬಗ್ಗೆ ಹೋರಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಧ್ವನಿ ಎತ್ತಲ್ಲ ನೀವು ಯೂಟ್ಯೂಬ್ ಕಂಟೆಂಟರ್ ಅಂತೀರ. ಮತ್ತು 2,500 ಎಕರೆ ಭೂಮಿ, ಫಲವತ್ತಾದ ಭೂಮಿನ ನಾಶ ಮಾಡೋಕ್ಕೆ ಹೊರಟಿರುವ ಸರ್ಕಾರದ ಬಗ್ಗೆ ರೈತರು ತುಂಬ ಹೋರಾಟ ಮಾಡ್ತಾವ್ರೆ. ಅದ್ರ ಬಗ್ಗೆ ಒಂದು ವೀಡಿಯೋಗಳು ಮಾಡ್ತಾಯಿಲ್ಲ. ಯಾವುದೋ ಶೋ ಕೊಡೋ ವೀಡಿಯೋಗಳು, ಅಲ್ಲಿ ಹಿಂಗಾಯಿತು ಇಲ್ಲಿ ಹಂಗಾಯಿತು, ಮತ್ತು ಬೇರೆ ಥರ ಬೇಡವಾದಿದ್ದು ವೀಡಿಯೋಗಳ್ನೇ ಮಾಡ್ತಾಯಿದ್ದೀರಾ ನೀವು. ಕೆಲವು ಅಂದರೆ ಫುಲ್ ಅನ್ಡೀಪಾಗಿ ಇದು ಮಾಡೋದು, ಯಾವುದೋ ಒಂದು ಖಾಸಗಿ ವಿಚಾರಗಳ್ನೆಲ್ಲ ತಗೊಂಬಂದು ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಆ ಥರ ಮಾಡ್ತಾಯಿದ್ದೀರಾ. ನಿಮಗೆ ಸ್ವಾಭಿಮಾನ ಅನ್ನೋದಿದ್ದರೆ ನೀವು ಒಂದು ಟೈಮಲ್ಲಿ ಒಂದು ತುತ್ತು ಅನ್ನ ತಿನ್ನಬೇಕು ಅಂದರೆ ರೈತನ ಬಗ್ಗೆ ಒಂದು ಬೆಂಬಲವಾದ ಒಂದು ಸೂಚನೆ ಕೊಡಿ. ನಿಮ್ಮ ಕಂಟೆಂಟಲ್ಲಿ ಆದ್ರೂ ರೈತರ ಬಗ್ಗೆ ಗೌರವ ಇದ್ದರೆ, ನೀವು ಸಿಟಿಲಿ ಬೆಳೆದಿದ್ದ ಮಾತಕ್ಕೆ ಏನು ಬರೋಲ್ಲ. ಸಿಟಿಲಿ ಬೆಳೆದಿದ್ದ ಮಾತಕ್ಕೇನು ಅದೇನು ಮಿಷಿನಿಂದ ಬರೋಲ್ಲ. ರೈತ ಉತ್ತಿ ಬಿತ್ತಿ ಬೆಳೆದು ತಂದು ನಿಮ್ಮ APMC ಮಾರ್ಕೆಟ್ ಆದಮೇಲೆ ಮಾರ್ಕೆಟಿಂದ ಖರೀದಿ ಮಾಡಿ ಅಂಗಡಿಗೆ ಬಂದು ಆಮೇಲೆ ನಿಮ್ಮ ಮನೆಗೆ ಬರೋದು. ಅದನ್ನು ನೀವು ದುಡ್ಡು ಕೊಟ್ಟು ತಗೊತೀರ. ಹಾಗೆಯೇ ಇವತ್ತು ಆ ಅನ್ನದಾತ ತುಂಬ ಕಷ್ಟದಲ್ಲಿರ್ಬೇಕಾದ್ರೆ ನೀವೇನು ಮಾಡ್ತಾಯಿದ್ದೀರಾ, ರೈತರದು ಇವ್ರದ್ದು ಇದ್ದಿದ್ದೆ ಅಂತ ಕಮೆಂಟ್ಗಳು ಹಾಕ್ತೀರಾ ಇನ್ಸ್ಟಾಗ್ರಾಮಲ್ಲಿ. ನಾನು ನೋಡಿದ್ದೀನಿ. ಬಿಂದು ಗೌಡ ಯಾರು ಅಂತಲೂ ಗೊತ್ತು, ಕುಣಿಗಲ್ಲಲ್ಲಿ ಎಲ್ಲಿದೆಯಾ ಅಂತಲೂ ಗೊತ್ತು. ಸರಿನಾ? ರೈತರ ಬಗ್ಗೆ ಯಾವ ರೀತಿ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡೋ. ನೀನು ಒಬ್ಬ ರೈತನ ಮಗಳಾಗಿ, ನಿಮ್ಮ ಅಪ್ಪ ಒಬ್ಬ ರೈತ ಆಗಿ ಈ ಥರ ನೀನು ಯಾವುದೋ ಒಂದು ಬಟ್ಲರ್ ಸರ್ಕಾರದ ಸಿಂಬಲ್ ಇಟ್ಕೊಂಡಲ್ಲ. ಅಲ್ಲಿ ಯಾವ ಸರ್ಕಾರನೂ ಬರೋಲ್ಲ. ರೈತ ಅಂದಮೇಲೆ ರೈತರು ಮಕ್ಕಳೇ ಹೋರಾಟ ಮಾಡಬೇಕು, ರೈತರು ಪರವಾಗಿ ಇರಬೇಕು ಅನ್ನೋದಲ್ಲ. ಪ್ರತಿಯೊಬ್ಬ ಅನ್ನ ತಿನ್ನೋ ವ್ಯಕ್ತಿ ರೈತರಿಗೆ ಬೆಂಬಲ ಕೊಡ್ತಾನೆ ಅವನು. ನೀನು ಹಳ್ಳಿಲೇ ಇತ್ಕೊಂಡು ಈ ಥರ ಮಾತಾಡ್ತಾ ಇದೀಯ ಅಂದರೆ ನಿನಗೆ ನಾಚಿಕೆಗೇಡಿನು. ಏನು ಕಾಂಗ್ರೆಸ್ ಯುವ ನಾಯಕಿ ಆಗಿಬಿಟ್ರೆ ಏನು? ಯುವ ರೈತ ಆಯಿತು. ನಿಖಿಲ್ ಕುಮಾರಸ್ವಾಮಿಯವರು ಯುವ ರೈತ ಮುಖಂಡರು, ಅವರು ಹೋರಾಟ ಮಾಡ್ತಾವ್ರೆ ರೈತರ ಪರವಾಗಿ. ಅದ್ರ ಬಗ್ಗೆ ನೀನೇನು ಟ್ರೋಲ್ ಮಾಡೋದು? ಡಿ ಬಾಸ್ ಬಗ್ಗೆ ಏನು ಹೇಳಿದ್ಯಾ ನೀನು? ಡಿ ಬಾಸ್ ಇದ್ದಿದ್ರೆ ಹಸಿರು ಕ್ರಾಂತಿನೇ ನಡೀತಿದ್ದಲ್ಲಿ ಇವತ್ತು. ನಿಮ್ಮ ಮೊನ್ನೆ ಬರೋ ರ್ಯಾಲಿಗಳು ನೋಡ್ಬಿಟ್ಟು ನಿನ್ನ ಕೈಲಿ ಕಣ್ಣೂರಿ ತಡ್ಕೊಳಕ್ಕಾಗಿಲ್ಲ. ಹುಲಿಯೂರು ದುರ್ಗ ರೋಡಲ್ಲಿ ಇವಾಗ ಹೆಂಗೆ ಬೇಕು ಹಂಗೆ ಕಮೆಂಟ್ ಆಗ್ತಾಯಿದ್ಯಾ ನೋಡು. ಇದೊಂದು ವೀಡಿಯೋ ಆದಮೇಲೆ ಇನ್ನೂ ಎಷ್ಟು ವೀಡಿಯೋಗಳು ಬರ್ತವೆ ನೋಡು. ಡಿ ಬಾಸ್ ಸೇನೆ ಕಾರ್ಯಕರ್ತರು ಕೈಗೆ ಬಳೆ ತೊಟ್ಕೊಂಡಿಲ್ಲಮ್ಮ. ನಾವು ಹೋರಾಟಕ್ಕೆ ಇಳಿದಿದ್ದೀವಿ, ನಮಗೂ ಸ್ವಾಭಿಮಾನ ಐತೆ. ನಾವು ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಒಂದು ಜಾಗದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಹೋಗಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಅಂತ ಭೂಮಿನ ಹಾಳು ಮಾಡೋಕ್ಕೆ ಉಳಿಸಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತಲೇ ಇರೋದು, ತಿಳ್ಕೊಂಬಿಡಿ. ಈಗ ತುಂಬ ಹೆಣ್ಮಕ್ಳು ಅಷ್ಟೇ, ನೀವು ಯಾವ್ಯಾವುದೋ ರೀಲ್ಸ್ಗಳು ಮಾಡ್ತಾಯಿದ್ದೀರಲ್ಲ ಮದುವೆ ಮನೆಗಳಲ್ಲಿ, ಅದರಲ್ಲಿ ಇದರಲ್ಲಿ, ಅವೆಲ್ಲ ಬಿಟ್ಬಿಟ್ಟು ಸ್ವಾಭಿಮಾನ ಇದ್ದರೆ ನಿಮ್ಮ ಹಳ್ಳಿಗಳಲ್ಲಿ ರೈತರುಗಳು ಕಷ್ಟ ಸುಖ ವಿಚಾರಿಸ್ಕೊಂಡು ವೀಡಿಯೋಗಳು ಮಾಡೋಕ್ಕೆ, ಅವಾಗ ನಿಮ್ಮ ಇನ್ಸ್ಟಾಗ್ರಾಮ್ಗೊಂದು ಬೆಲೆ ಬರುತ್ತೆ, ನಿಮ್ಮ ಕಂಟೆಂಟ್ಗೊಂದು ಬೆಲೆ ಬರುತ್ತೆ. ಅದ್ಯಾವ ಇದು ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತೆ, ಪ್ರಮೋಷನ್ ಬರುತ್ತೆ ಅಲ್ಲ. ಹೋಗಿ ರೈತರು ಕಷ್ಟ ನೋಡಿ, ಆವಾಗ ನಿಮಗೆ ಲೈಕ್ಸು ಬರುತ್ತೆ, ಕಮೆಂಟು ಬರುತ್ತೆ, ನಿಮ್ಮ ಹೊಟ್ಟೆನೂ ತುಂಬುತ್ತೆ, ಜನಕ್ಕೆ ಒಂದು ಸಂದೇಶನೂ ಕೊಟ್ಟಂಗಾಗುತ್ತೆ, ದೇಶಕ್ಕೊಂದು ಮಾದರಿಯಾಗಿರ್ತೀರ. ಅದನ್ನು ಬಿಟ್ಬಿಟ್ಟು ಕೋತಿ ತರಲೆಗಳ ಥರ ಆಡ್ತಿದ್ರೆ ತುಂಬ ಇನ್ಸ್ಟಾಗ್ರಾಮಲ್ಲಿ ಬೇಜಾರಾಗ್ತೈತೆ. ನಾನು ಅದಕ್ಕೇ, ಯಾಕಂದರೆ ನಾವು ಸ್ವಲ್ಪ ದಿನ ನೋಡ್ತೀವಿ, ನೋಡೋವರೆಗೂ ನೋಡಿಬಿಟ್ಟು ಯಾವತ್ತೂ ವೀಡಿಯೋಗಳು ಮಾಡಬಾರ್ದು, ಏನು ಮಾಡಬಾರ್ದು ಅಂದ್ಕೊಂಡು ನಾವು ಇದ್ದೋ. ಹೆಣ್ಮಕ್ಳುಗಳು ಬಾಲ ಇಲ್ದಿದ್ದು ಮಂಗಗಳಾಗ್ಬಿಟ್ಟಿದ್ದೀರ ಇತ್ತೀಚೆಗೆ. ನಿಮ್ಗೆ ಹೇಳೋರು ಇಲ್ಲ, ಕೇಳೋರು ಮೊದಲೇ ಇಲ್ಲ. ನಿಮ್ಮದೇ ಗ್ರೌಂಡು, ನಿಮ್ಮದೇ ಆಟ, ಹಂಗಾಗೋಗಿದೆ ಈಗ. ಯಾರಾಗಲಿ ಆ ಒಂದು ಕಮೆಂಟೇ ಒಬ್ಬ ವ್ಯಕ್ತಿ ಒಂದು ಹಿನ್ನೆಲೆ ಅಂದರೆ ರೈತರ ಬಗ್ಗೆ ಮಾತಾಡಿದ್ರೆ ಎಂಥ ಸ್ವಾಭಿಮಾನಿನೂ ಅಷ್ಟೇ ತಕ್ಕನಾದ ಪನಿಷ್ಮೆಂಟು ಕೊಟ್ಟೇ ಕೊಡ್ತಾನೆ. ಇಷ್ಟೇ ಅದು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಡಿ ಬಾಸ್ ಕರುನಾಡ ಸೇನೆ.